ನಮಸ್ಕಾರ. ನಾಡಿನ ಎಲ್ಲ ಸಮಸ್ತ ಜನರಿಗೆ ಜಗದ್ಗುರು ಪಂಚಾಚಾರ್ಯರಾದ ರೇಣುಕಾಚಾರ್ಯರ ಜಯಂತ್ಯೋತ್ಸವದ ಶುಭಾಶಯಗಳು. ಕೊಳ್ಳೇಗಾಲದಲ್ಲಿ ಈ ವರ್ಷ 2025 ಮಂಗಳವಾರ 25ನೇ ತಾರೀಕು ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಪಂಚಾಚಾರ್ಯ ಸಮಾಜದಿಂದ ಈ ವರ್ಷ ಸರ್ಕಾರ ಪಂಚಾಚಾರ್ಯರಲ್ಲಿ ಒಬ್ಬರಾದ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಸರ್ಕಾರದಿಂದ ಮಾಡಿರ್ತಕ್ಕಂಥದ್ದು ಸಂತೋಷದ ಒಂದು ವಿಚಾರ. ಅದೇ ರೀತಿ 12ನೇ ತಾರೀಕು ಸರ್ಕಾರದಿಂದ ರೇಣುಕಾಚಾರ್ಯರ ಜಯಂತ್ಯೋತ್ಸವ ನಡೆಯಿತು. ಈ ವರ್ಷ ಕೊಳ್ಳೇಗಾಲದಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ಪಂಚಾಚಾರ್ಯ ಸಮಾಜದಿಂದ ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ತಿಂಗಳು 25ನೇ ತಾರೀಕು ಮಂಗಳವಾರ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಧಾರ್ಮಿಕ ಸಮಾರಂಭಕ್ಕೆ ಜಯಂತ್ಯೋತ್ಸವಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರೇಣುಕಾಚಾರ್ಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಈ ಒಂದು ಬೆಳಿಗ್ಗೆ 10ವರೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಏನಿಲ್ಲ, ಪ್ರೊಸೆಷನ್ ಏನಿಲ್ಲ, ಮೊದಲನೇ ಸಲ ಮಾಡ್ತಾ ಇದ್ದೀವಿ. ಈ ಒಂದು ಸಭೆಗೆ ದಿವ್ಯ ಸಾನ್ನಿಧ್ಯವನ್ನ ಮರಳೇವಿ ಮಠಾಧ್ಯಕ್ಷರಾದಂಥ ಶ್ರೀ 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 ಡಾಕ್ಟರ್ ಮುಮ್ಮಡಿ ಶಿವರುದ್ರ ಸ್ವಾಮಿಗಳವರು ಹಾಗೂ ಮಲೆ ಮಹದೇಶ್ವರ ಬೆಟ್ಟದ ಸಾಲೂರು ಬೃಹನ್ಮಠದ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರು ಹಾಗೂ ಮುಡುಕುದರೆಯ ತೋಪಿನ ಮಠದ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳವರು ಹಾಗೂ ಅಜ್ಜಿಪುರದ ಪಟ್ಟದ ಮಠಾಧ್ಯಕ್ಷರಾದಂಥ ನಂದಿ ಶಿವಾಚಾರ್ಯ ಸ್ವಾಮಿಗಳವರು ಹಾಗೂ ವೀರ ಸಮ್ಮಾಸನ ದನಗೂರು ಶ್ರೀ ಶ್ರೀ ಮುಮ್ಮಡೀಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಕೊಳ್ಳೇಗಾಲ ದಾಸೋಹ ಮಠದ ಶಿವಪ್ಪ ಸ್ವಾಮಿಗಳು ಹಾಗೂ ಅವತ್ತು ವಿಶೇಷ ಉಪನ್ಯಾಸಕರಾಗಿ ಮೈಸೂರು ಅರಮನೆ ಜಪತಕಟ್ಟೆ ಮಠಾಧ್ಯಕ್ಷರಾದಂಥ ಡಾಕ್ಟರ್ ಮುಮ್ಮಡಿ ಚಂದ್ರಶೇಖರ ಶಿವಸ್ವಾಮಿ ಆಚಾರ್ಯರು ಹಾಗೂ ನಂಜನಗೂಡು ಅಶ್ವತ್ಥಪುರಿ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಎಎನ್ ಶಿವಾರಾಧ್ಯರಿಂದ ಉಪನ್ಯಾಸ ಇರುತ್ತದೆ. ಅವತ್ತಿನ ಉಪಸ್ಥಿತಿಯಲ್ಲಿ ದೇವಪಟ್ಟಣದ ಸ್ವಾಮೀಜಿಗಳು, ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು, ಕುಂದೂರು ಮಠದ ಸ್ವಾಮೀಜಿಗಳು, ಪುರಿಗಾಲಿ ಸ್ವಾಮೀಜಿಗಳು, ಸೋಸಲೆ ಸ್ವಾಮೀಜಿಗಳು ಹಾಗೂ ಒಂದಲಗೆರೆ ಸ್ವಾಮೀಜಿಗಳು, ಸರಗೂರು ಸ್ವಾಮೀಜಿಗಳು, ಗೌಡಳ್ಳಿ ಮಠದ ಸ್ವಾಮೀಜಿಗಳು, ಮುಡುಗುಂಡದ ಸ್ವಾಮೀಜಿಗಳು, ಒಂಡ್ರಬಾಳಿನ ಸ್ವಾಮೀಜಿಗಳು, ಗುಂಡೇಗಾಲದ ಪಟ್ಟದ ಮಠದ ಸ್ವಾಮೀಜಿಗಳು, ಚಿಲಕ್ವಾಡಿಯ ಪಟ್ಟದ ಮಠ ಮತ್ತು ಕರಡಿ ಮಠದ ಸ್ವಾಮೀಜಿಗಳು ಹಾಗೂ ಕುಂತೂರು ವೀರಸಿಂಹಾಸನ ಸ್ವಾಮೀಜಿಗಳು, ಚಿಕ್ಕದವಾಡಿಯ ಸ್ವಾಮೀಜಿಗಳು, ಕೆಸ್ತೂರು ಸ್ವಾಮೀಜಿಗಳು, ಬಂಡಳ್ಳಿ, ಕಾಮಗೆರೆ, ಗೋಪಿಚೆಟ್ಟಿಯೂರು ಹಾಗೂ ಎಲ್ಲ ಅರಗುರು ಚರಮೂರ್ತಿಗಳು ಅವತ್ತು ತಮ್ಮ ದಿವ್ಯ ಉಪಸ್ಥಿತಿ ಇರ್ತಾರೆ. ಈ ಒಂದು ಸಮಾರಂಭಕ್ಕೆ ಈ ಎಲ್ಲ ಸಮಸ್ತ ವೀರಶೈವ ಲಿಂಗಾಯತ ಎಲ್ಲ ಸಮಾಜದ ಬಂಧುಗಳು ಆಗಮಿಸಿ ಇವರುಗಳ ಆಶೀರ್ವಾಚನ ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾ ಮತ್ತೊಂದು ಸಲಿ ಈ ರೇಣುಕಾಚಾರ್ಯ ಜಯಂತ್ಯೋತ್ಸವಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹೇಳಿದಂತ ಪಂಚಾಚಾರ್ಯರಿಗೆ ನಾನು ನಮಿಸುತ್ತಾ ನನ್ನ 2 ಮಾತುಗಳನ್ನ ತಮ್ಮಲ್ಲಿ ಮಾತನಾಡುತ್ತಾ ತಮ್ಮನ್ನ ನಿರ್ಗಮಿಸುತ್ತೇನೆ.